ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೇವಲ 5 ನಿಮಿಷದಲ್ಲಿ ಮಕ್ಕಳು ಯಾವ ರೀತಿ ಒಂದಾಗಲೂ ಬಿಡಬಾರ್ದು ಟಿಫನ್ ಬಾಕ್ಸಲ್ಲಿ, ಅಷ್ಟು ಕ್ಲೀನಾಗಿ ತೊಳೆದಿರಂಗೆ ತಿನ್ಕೊಂಡು ಬರಬೇಕು. ಓಕೆನಾ? ಅಂಥ ಈಸಿಯಾಗಿರೋ ಸಿಂಪಲ್ಲಾಗಿ ಜಾಸ್ತಿ ಕೆಲಸ ಇಲ್ದಿರೋ ತರಕಾರಿನೇ ಹಾಕ್ತಿರೋ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ತರಕಾರಿನೂ ಬಳಸ್ತಾ ಇಲ್ಲ, ಅದೇ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ. ಬನ್ನಿ ಆ ರೆಸಿಪಿ ಯಾವುದು ಅಂತ ನೋಡೋಣ. ಅಕಸ್ಮಾತ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರು. ಓಕೆನಾ? ಬನ್ನಿ ವಿಡಿಯೋಗೆ. ಫ್ರೆಂಡ್ಸ್, ಈಗಾಗಲೇ ನಾನು ಎಣ್ಣೆನ ಕಾಯಕ್ಕಿಟ್ಬಿಟ್ಟಿದ್ದೀನಿ. ಓಕೆನಾ? ಕುಕ್ಕರಲ್ಲಿ ಕಾಯ್ತಾ ಇದೆ. ಸ್ವಲ್ಪ ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಿ. ಈ ಕಡೆ ನೋಡಿ, ಇದು ಫಟಾಫಟ್ ಅಂತ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆಯಿತು. 2 ಲೋಟ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟು, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ. ಓಕೆನಾ? ಇದು ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಇಷ್ಟೇ ಬೇಕಾಗಿರೋದು. ಫಸ್ಟು ನಾನು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿನ ರುಬ್ಕೊಂಡ್ಬಿಡ್ತೀನಿ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಮೀನ್ವೈಲ್ ನಾವು ಒಗ್ಗರಣೆಗೆ ಈರುಳ್ಳಿ ಮತ್ತು ಪಲಾವ್ ಸಾಮಾನು ಹಾಕೊಂಬಿಡೋಣ. ಓಕೆನಾ? ಫಸ್ಟು ಪಲಾವ್ ಸಾಮಾನು ಹಾಕ್ಬಿಡ್ತೀನಿ ಬನ್ನಿ. ಚಿಟಪಟ ಅಂತಿದೆ ಇಲ್ಲಿ. ನೆಕ್ಸ್ಟು ಈರುಳ್ಳಿ ತೊಗೊಳ್ತೀನಿ. ಈರುಳ್ಳಿನೂ ಹಾಕ್ಕೊಂಬಿಡೋಣ ಬನ್ನಿ. ಬೆಳಗ್ಗೆ ಹೊತ್ತು ಯಾರಿಗೂ ಟೈಮ್ ಇರೋಲ್ಲ, ಏನು ಮಾಡೋದು ಅಂದರೆ ಒಂದೊಂದು ದಿನ ತರಕಾರಿ ಇಲ್ಲಾಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಫ್ರೈ ಆಗ್ತಾ ಇರಲಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಅಷ್ಟಕ್ಕೆ ರುಬ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನಮ್ಮ ಪೇಸ್ಟು ರೆಡಿ ಇದೆ. ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ, ಇದನ್ನು ಹಾಕ್ಬಿಡ್ತೀನಿ. ಹಾಕ್ಕೊಂಡು ಇದು ಸ್ವಲ್ಪ ನೀರು ಹಾಕೋಣ ಆಯಿತಾ? ಆಮೇಲೆ ಹಾಕೋಣ ನೀರು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವಾಗಲೂ ತರಕಾರಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ರೀ ಮನೇಲಿ. ಈಗ ತರಕಾರಿ ಬೆಲೆನೂ ಜಾಸ್ತಿ ಆಗೋಗಿದೆ ಪ್ರತಿಯೊಂದು. ಸೊ ಈ ಥರ ಮಾಡ್ಬೋದು. ಟೊಮೆಟೊ ಜಾಸ್ತಿ ಹುಣಸೆ ರಸ ಬೇಕಾದ್ರೂ ಹಾಕೋಬೋದು. ಓಕೆನಾ? ಸೊ ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ನಾನು ಇದೊಂದು ಇಂಪ್ರೂವ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಓಕೆನಾ? ಸೌಟು ಪರಿಮಳ ಘಮ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊದು ಆ ಸೌಟು ಸ್ಮೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೂಪರಾಗಿದೆ. ಈಗ ನಾನು ಅದಕ್ಕೆ ಮಸಾಲೆ ಪೌಡರ್ಸ್ ಏನೇನು ಇಟ್ಕೊಂಡಿದ್ದೇನ, ಧನಿಯಾ ಪುಡಿ ನೋಡಿ, ಧನಿಯಾ ಪುಡಿ ತುಂಬ ಸಿಂಪಲ್ಲು. ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ. ನಾನು ಹೇಳಿದ್ದೀನಿ ಕ್ವಾಂಟಿಟೀಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೇಕಿದ್ರೆ ಚಿಕನ್ ಮಸಾಲ ಪೌಡ್ರು ಎಂಥದ್ದು ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಅದೆಲ್ಲ ಹಾಕುವಾಗ ಇದನ್ನ ಸ್ಕಿಪ್ ಮಾಡ್ಕೊಂಬಿಡಿ. ಗರಂ ಮಸಾಲೆನ ಒಂದು 2 ನಿಮಿಷ ಚೆನ್ನಾಗಿ ಬಾಡ್ಕೊಳ್ಳೋಣ. ಓಕೆನಾ? ಒಂದು 2 ನಿಮಿಷ ಚೆನ್ನಾಗಿ ಅದು ಫ್ರೈ ಆಗಿ ಎಣ್ಣೆಲಿ ಸುತ್ತ ಎಣ್ಣೆ ಬಿಟ್ಕೊಂಬರುತ್ತೆ ಅವಾಗ. ಫ್ರೆಂಡ್ಸ್ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಬಂದಿದೆ. ಈ ಸ್ಟೇಜಲ್ಲಿ ನಾನು ಅಕ್ಕಿ ಹಾಕ್ಬಿಡ್ತೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಆ ಮಸಾಲೆ ಏನಿದೆಯೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಎಣ್ಣೆ ಮತ್ತು ನಾವು ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿದ್ರೆ ಅದರಲ್ಲಿ ಚೆನ್ನಾಗಿ ಅದು ಬೆರಿಬೇಕು, ಮಿಕ್ಸ್ ಆಗಬೇಕು. ಓಕೆನಾ? ಅಲ್ಲಿವರೆಗೂ 1-2 ಸಲ ಚೆನ್ನಾಗಿ ಕೈ ಆಡೋಣ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು 2 ನಿಮಿಷ ಚೆನ್ನಾಗಿ. ನಾನು ಮಿಕ್ಸಿಲಿ ಟೊಮೆಟೊದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಅದು ಒಂದು ಸೌಟಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಾಯಿಸಿರೋ ನೀರು. ಓಕೆನಾ? ಕಾಯಿಸಿರೋ ನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ. ಎಲ್ಲ ಕರೆಕ್ಟಾಗಿದೆ. ಸೊ ಖಾರ ಹೇಳಿದ್ನಲ್ಲ ನೋಡಿ, ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರಿಂದ ಕಲರ್ ಈ ಥರ ಇದೆ. ಇದು ಒಂದು ಕುದಿ ಬರಲಿ. ಓಕೆನಾ? ಸೊ ಇದು ಚೆನ್ನಾಗಿ ಕುದ್ಕೊಳ್ಳೋಣ. ಅಂದರೆ ಅರ್ಧ ಬೇಯಬೇಕು, ಅಲ್ಲಿವರೆಗೂ ಕುದಿಯೋಕ್ಕೆ ಬಿಡೋಣ. ಆಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದೇ ಒಂದು ವಿಷಿಲ್ ಸಾಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 2 ವಿಷಿಲ್ ತಗೊಳ್ಳಿ. ಓಕೆನಾ? ಇದೊಂದು ಕುದಿಯೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 5 ನಿಮಿಷ ಮುಚ್ಚಿಟ್ಟಿದೆ ಕುಕ್ಕರ್ ಲಿಡ್ನ. ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ಸೀಟಿ ತೊಗೊಳ್ತೀನಿ ನಾನು. ಓಕೆನಾ? ಈ ಟೈಮಲ್ಲಿ ಉಪ್ಪೇನಾದ್ರು ಶಾರ್ಟೇಜ್ ಇತ್ತು, ಉಪ್ಪು ಸಾಲಿಲ್ಲ ಅಂತಂದರೆ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಒಗ್ಗರಣೆಲಿ ಉಪ್ಪು ಖಾರ ಹಾಕೋದ್ರಿಂದ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ನೋಡಿ, ಒಂದು ವಿಷಿಲ್ ಬರಲಿ. ಓಕೆನಾ? ಎಷ್ಟು ಉದ್ದುದ್ರಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗಾಗಲೇ ನಮ್ಮ ಮನೇಲಿ ಅರ್ಧ ಖಾಲಿ ಆಗೋಯಿತು, ಅಷ್ಟು ಟೇಸ್ಟಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಈ ವೆಜಿಟೇಬಲ್ಸ್ ಇಲ್ದಿರೋ ಬಾತನ್ನ 5 ನಿಮಿಷದಲ್ಲಿ ಅಂತ. ಥ್ಯಾಂಕ್ ಯು.